ಇದೆ ಒಂದು 10,000 ಸಿಕ್ಕಿದ್ರೆ ಒಂದು 50-60 ಲಕ್ಷ ಬಂದ್ಬಿಡುತ್ತಲ್ವಾ ಸರ್? ಒಂದು 35 ಲಕ್ಷ ಕಟ್ಟಿ 35 ಲಕ್ಷ ಬರುತ್ತೆ. ಒಂದು ಒಳ್ಳೆ ರೇಟ್ ಸಿಕ್ಲಿ, ಒಂದು ಸಕ್ಸಸ್ ಆಗ್ಲಿ. ಯಾಕಂದ್ರೆ ಈ ಸಲ ಇಳುವರಿ ತುಂಬಾ ಕಮ್ಮಿ, ಒಂದು 10ರಿಂದ 15 ಇಳುವರಿ ಸಿಗ್ಬೋದು ಅಂತ ಮಾಡಿದ್ವಿ. ಹೊಸ ಸಲ ನಾನು 400 ಕ್ವಿಂಟಲ್ ಬೆಳೆದಿದೆ 2 ಎಕರೆಗೆ 20 ಕ್ವಿಂಟಲ್ ಹಾಕಿ. 20 ಕ್ವಿಂಟಲ್ ಹಾಕಿ 400 ಕ್ವಿಂಟಲ್ ಆಗಿತ್ತು. ರೇಟ್ ಎಷ್ಟು ಸಿಕ್ತಾವಾಗ? 5,500 ಅಷ್ಟು ಬೀಜಕ್ಕೆ ಕೊಟ್ಟಿದ್ದೆ. ಹಂಗಾದ್ರೆ ನೀವಂತೂ ಬೀಜ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿ. ಓಕೆ, ಈಗ ನೀವೊಂದು ಅಕ್ಷಯ ಸಮೃದ್ಧಿನ ಯೂಸ್ ಮಾಡಿದೀನಿ ಅಂತ ಹೇಳಿದ್ರೆ ನಮ್ಮ ಕಂಪ್ನಿ ಗೊಬ್ಬರನ, ಇದು ಎಷ್ಟು ಒಂದ್ ಎಕರೆಗೆ ಎಷ್ಟು ಚೀಲ ಯೂಸ್ ಮಾಡಿದ್ರೆ, ಯಾವ ತರ ಯೂಸ್ ಮಾಡಿದ್ರೆ? ಈಗ ನಮ್ ಕಡೆ ನೋಡ್ಬೋದು, ಹಿಂದಿ ಕಾಲದಲ್ಲಿ ಸಗಣಿ ಗೊಬ್ಬರ ಏನ್ ಮಾಡಿದ್ರೆ ಉಳುಮೆ ಮಾಡ್ಬೇಕಾದ್ರೆ ಅಲ್ಲೆಲ್ಲ ಸುರುಗ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ರು. ನೀವು ಆ ತರ ಯೂಸ್ ಮಾಡಿದ್ರೆ ಯಾವ ತರ ಯೂಸ್ ಮಾಡಿದ್ರೆ? ಈ ಬೆಡ್ ಮಾಡಿದೀವಲ್ವಾ, ಈ ಬೆಡ್ ಮೇಲೆ ಬೀಜ ಹಾಕಕ್ಕಿಂತ ಮುಂಚೆ ಹಾಕೋತಾ ಹೋಗ್ತೀವಿ. ಹಿಂದಿನ ದಿನ ಅವತ್ತೇ ಆ ಕಡೆ ಈ ಕಡೆ ಶುಂಠಿ ಬರುತ್ತೆ, ಅದ್ರ ಮೇಲೆ ಹಾಕೊಂತ ಹೋಗ್ತೀವಿ. ಒಂದೊಂದು ಬಕ್ಸೆ ಅಷ್ಟೇ. ಬಕ್ಸೆನ ಹಿಂಗ್ ಇಡೀ ಪಟ್ಟೆಗೂ ಹಾಕ್ತಾ ಹೋಗ್ತೀವಿ. ಹಿಂಗೊಂದ್ ಬಕೆಟ್ ಹಾಕೊಂಡು ಹಿಂಗ ಮಧ್ಯಕ್ಕೆ ಹಾಕ್ತೀರಾ? ಒಳಗಡೆ ಬೀಜದ ಒಳಗಡೆ ಹಾಕಲ್ಲ, ಪಕ್ಕಕ್ಕೆ ಸೆಂಟ್ರಲ್ ಹಾಕಿ. ಈಗ ನೀವು ಆ ಕಡೆ ಈ ಕಡೆ ಶುಂಠಿ ಇಟ್ರೆ ಮಧ್ಯಕ್ಕೆ ಹಿಂಗೆ ಸಾಲ್ ತರ ಹಿಂಗ್ ಸುರ್ಕಂತ ಹೋಗೋದು ಆರ್ಗಾನಿಕ್ ಗೊಬ್ಬರನ. ನೀವು ಸಗಣಿ ಗೊಬ್ಬರ ಆತರ ಏನು ಹೊಡ್ಸಲ್ಲ? ಗೌರ್ಮೆಂಟ್ ಆಗ್ಲಿ ಇಲ್ಲ ಈಗ ಹೊಡೆಯಲ್ಲ. ಮುಂಚೆ ದನ ಇದ್ರೆ ಆಗ್ತಾ ಇದ್ರೆ, ಇವಾಗ ಈ ತರ ಆರ್ಗಾನಿಕ್ ಕಂಪ್ನಿ ಮೇಲೆ ಡಿಪೆಂಡ್. ಸ್ವಲ್ಪ ಮಧ್ಯಕ್ಕೆ ಸುರಿತಕ್ಕಂತ ಈಗ ಬಾಡ್ಗಳೇ ಬಂದಿರುತ್ತೆ, ಅದ್ರಿಂದ ತಗೊಂಡೋಗಿ ಸದೆ ಹಾಕಿರ್ತಾರೆ ಗೊಬ್ಬರ ಗುಂಡಿಗೆ. ಅದು ಗೊಬ್ಬರ ಆದಾಗ ಮತ್ತೆ ಸಮಸ್ಯೆ ಕೊಡುತ್ತೆ. ಅದಕ್ಕೋಸ್ಕರ ಅದನ್ನ ಹಾಕಲ್ಲ. ಈಗ ಈ ತರ ಒಂದು ಆರ್ಗಾನಿಕ್ ಕಂಪನಿ ಕಡೆ ಒಂದು ಇದು ಹಾಕ್ತೀರಾ. ಒಂದು ಅಕ್ಷಯ ಸಮೃದ್ಧಿನ 1 ಎಕರೆಗೆ